ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಊಟದ ಜೊತೆಗೆ ತೊಂಡೆಕಾಯಿ ಮತ್ತು ಗೋಡಂಬಿನ ಹಾಕಿಬಿಟ್ಟು ಪಲ್ಯನ ಮಾಡ್ತಾರೆ. ನಾವು ಊಟ ಮಾಡ್ಕೊಂಡು ಬಂದಾಗ ಹೇಳ್ತೀವಿ ಅಲ್ವಾ, ಎಷ್ಟು ಚೆನ್ನಾಗಾಗಿತ್ತು ಗೋಡಂಬಿ ಮತ್ತು ತೊಂಡೆಕಾಯಿ ಹಾಕಿ ಮಾಡಿರುವಂತಹ ಪಲ್ಯ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಪಲ್ಯನ ಇವತ್ತು ನಾನು ಮದುವೆ ಮನೇಲಿ ಮಾಡುವಂತಹ ತೊಂಡೆಕಾಯಿ ಪಲ್ಯನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ನೋಡಿ, ನಾನು ಗಿಡದಿಂದ ಈಗಷ್ಟೇ ಕೊಯ್ಕೊಂಡು ಬಂದಿರೋಂತಹ ತೊಂಡೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಎಳೆದಾಗಿದೆ ಮತ್ತು ನೋಡಿ, ಇದು ಒಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ, ಸ್ವಲ್ಪ ಉದ್ದುದ್ದವಾಗಿರುವಂಥದ್ದು. ಇದು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಪಲ್ಯನ ಮಾಡೋದಕ್ಕೆ. ಹಾಗೇನು ಚೆನ್ನಾಗಿ ತೊಳೆದುಬಿಟ್ಟು ಹಾಗೆ ಅದರ ಚೊಟ್ಪಾಟೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಕಟ್ ಮಾಡ್ಕೊಂಡಿರೋಂತಹ ತೊಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರೇನು ಬೇಕಾಗಲ್ಲ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೇವಲ ಒಂದೇ ಒಂದು ವಿಸಲನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತೊಂಡೆಕಾಯಿ ಹದವಾಗಿ ಬೇಯುತ್ತೆ. ಓಕೆನಾ? ಕಡೆ ಕುಕ್ಕರು 1 ವಿಸಲನ್ನು ಕೂಗಿಸಿ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ, ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣಸು ಬೇಡ ಅಂದರೆ ಒಣಮೆಣಸನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಹಾಗೆ 1 ಚಮಚ ಆಗುವಷ್ಟು ಸಾಸಿವೆನ ಹಾಕಿ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ಹಾಗೆ ನೆಕ್ಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 5 ರಿಂದ 6 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ, ಹಾಗೆ ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು 2 ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಈಗ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಹಸಿಮೆಣಸನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಈ ರೀತಿ ಹುರಿದು ರೆಡಿ ಮಾಡ್ಕೊಳ್ಬೇಕು. ಈಗಾಗಲೇ ನಾನು ತೊಂಡೆಕಾಯಿಯಿಂದ ಮಾಡುವಂಥ ಬೇರೆ ಬೇರೆ ರೆಸಿಪಿಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ನೋಡಿ, ಅದಕ್ಕೆ 1 ಕಪ್ ಆಗುವಷ್ಟು ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಮದುವೆ ಮನೆಗಳಲ್ಲಿ ತೊಂಡೆಕಾಯಿ ಪಲ್ಯ ಮಾಡುವಾಗ ಈ ರೀತಿ ಗೋಡಂಬಿನೂ ಕೂಡ ಸೇರಿಸ್ತಾರೆ ಅಲ್ವಾ. ಹಾಗೆ ನೋಡಿ, ಈ ಕಡೆಗೂ ಅಷ್ಟೇ ತೊಂಡೆಕಾಯಿ 1 ವಿಸಲನ್ನು ಕೂಗಿಸ್ಕೊಂಡು ಸಾಫ್ಟಾಗಿ ಈ ರೀತಿ ಬೆಂದಿರುತ್ತೆ. ತುಂಬ ಬೇಯಬಾರ್ದು, 1 ವಿಸಲ್ಲು ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ಕಡೆಗೆ ಗೋಡಂಬಿ ಕೂಡ ಜಸ್ಟ್ ಫ್ರೈ ಆಗಿದೆ. ಅದಕ್ಕೆ ಈಗ ಬೇಯಿಸ್ಕೊಂಡಿರೋಂತಹ ತೊಂಡೆಕಾಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಮ್ಮೆ ಈ ರೀತಿ ಪಲ್ಯನ ನೀವು ಮಾಡಿ ನೋಡಿ ಫ್ರೆಂಡ್ಸ್. ತೊಂಡೆಕಾಯಿ ಮಾರ್ಕೆಟ್ಗೆ ಹೋದಾಗೆಲ್ಲ ತೊಗೊಂಡು ಬರ್ತೀರಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಪಲ್ಯ. ಹಾಗೆ ಚೆನ್ನಾಗಿ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಹೋಳನ್ನು ಬೇಯಿಸ್ಕೊಂಡಿರೋಂತಹ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ನೀರು ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಈಗ ನಾವು ಮಸಾಲ ಏನು ರುಬ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಹಸಿಮೆಣಸನ್ನು ಹಾಕಿರೋದ್ರಿಂದ ಮೊದಲು ನಾನು ಒಂದೇ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾವು ಹೋಳು ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕಿರ್ತೀವಿ. ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ನೋಡಿ, ಟೊಮೆಟೊ ಬೇಕಾಗಲ್ಲ, ಲಿಂಬು ಬೇಕಾಗಲ್ಲ, ಏನು ಬೇಕಾಗಲ್ಲ ಫ್ರೆಂಡ್ಸ್. ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ನೀವು ಈ ಪಲ್ಯನ ರೆಡಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಕಾಯಿ ಮಿಶ್ರಣವನ್ನು ಹಾಕಿರ್ತೀವಿ ಅಲ್ವಾ. ಆಮೇಲೆ ನೋಡಿ, ಒಂದು ಬೆಸ್ಟ್ ತೊಂಡೆಕಾಯಿ ಪಲ್ಯ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಶಿರಸಿಯ ಮದುವೆ ಮನೆ ಶೈಲಿಯ ಒಂದು ಬೆಸ್ಟ್ ತೊಂಡೆಕಾಯಿ ಪಲ್ಯನ ಇವತ್ತು ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.